ನಮಸ್ಕಾರ. ಯಾರು ಈ ವಿಡಿಯೋ ನೋಡ್ತಿದ್ದೀರಲ್ವಾ, ನಾ ಇವರಿಗೆಲ್ಲ ಹೇಳೋದು ಒಂದೇ ಮಾತು. ನಾನು ಬಂದ್ಬಿಟ್ಟು ಕೋವಿಡ್ ಪಾಸಿಟಿವ್ ಪೇಷೆಂಟು. ಸೊ ನಾನು ಬಂದ್ಬಿಟ್ಟು ಫಸ್ಟ್ ನೀವು ಅದ್ರ ಬಗ್ಗೆ ನೀವು ಕೋವಿಡ್ ಪಾಸಿಟಿವ್ ಅಂತ ಕೂಡಲೇ ನೀವು ಯಾವುದೇ ಕಾರಣಕ್ಕೆ ಹೆದರ್ಕೊಳ್ಳೋಕೆ ಹೋಗಬೇಡಿ. ನಾನು ಮನೆಯಲ್ಲೇ ಇದ್ಕೊಂಡು ನಾನು ಕ್ಯೂರ್ ಮಾಡ್ಕೊತಾ ಇದ್ದೀನಿ. ಅದು ಹೆಂಗೆ ಅಂದರೆ AV ಹಾಸ್ಪಿಟಲ್ ಬಸವನಗುಡಿ ಕಡೆಯಿಂದ ನಾನು ಪ್ಯಾಕೇಜ್ ತೊಗೊಂಡಿದ್ದೀನಿ. ಅಲ್ಲಿಂದ ಸ್ಟಾಫ್ ಆಗಲಿ ಡಾಕ್ಟರ್ ಆಗಲಿ, ನನ್ನ ಡಾಕ್ಟ್ರು ಟ್ರೀಟ್ ಮಾಡ್ತಿರೋದು ಡಾಕ್ಟರ್ ಗಣೇಶ್ ಅಂತ, ಜೋಷ್ನಾ ಮೇಡಮ್ ಅಂತ ನರ್ಸು, ಅವರು ಫಾಲೋಅಪ್ ಮಾಡೋದು, ನಮ್ಮ ಫ್ರೀಕ್ವೆಂಟ್ಲಿ ಟೆಂಪರೇಚರ್ ಚೆಕ್ ಮಾಡೋದಾಗಲಿ, ನಮಗೆ ಕಾನ್ಫಿಡೆನ್ಸ್ ತುಂಬಿಸೋದಾಗಲಿ. ಯಾವುದೇ ಹಾಸ್ಪಿಟಲ್ಗೆ ನೀವು ಹೋದರೆ ನೀವು ಅಡ್ಮಿಟ್ ಆಗ್ತೀನಿ ಅಂದರೆ ನೀವು ಎಲ್ಲರೂ ಅಡ್ಮಿಟ್ ಆಗಿ ಅಂತ ಹೇಳ್ತಾರೆ. ಏನಕ್ಕಂದರೆ ದೇ ವಿಲ್ ಮೇಕ್ ಎ ಮನಿ. ಈ ಒಂದು ಡಾಕ್ಟರು ನಮ್ಮ ಜೋಷ್ನಾ ಮೇಡಮು, ಸೊ ಡೋಂಟ್ ಗೆಟ್ ಅಡ್ಮಿಟೆಡ್. ನೀವು ನಾವು ಹೋಮ್ ಕ್ವಾರಂಟೈನಲ್ಲಿ ವಿಲ್ ಗಿವ್ ದ ಟ್ರೀಟ್ಮೆಂಟ್, ಯು ವಿಲ್ ಗೆಟ್ ವೆಲ್ ಅಂತ ಹೇಳಿದರು. ತುಂಬ ಕಾನ್ಫಿಡೆನ್ಸ್ ತುಂಬಿಸಿದ್ರು. ಸೊ ಅವ್ರು ಮಾಡೋ ಫಾಲೋಅಪ್ ಆಗಲಿ, ಫ್ರೆಂಡ್ಲಿನೆಸ್, ಕಾನ್ಫಿಡೆನ್ಸ್ ತುಂಬಿಸೋದ್ರಲ್ಲಿ ಆಗಿದ್ರಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದಕ್ಕೋಸ್ಕರನೇ ಈ ಪರ್ಸ್ನಲಾಗಿ ಈ ವಿಡಿಯೋನ ಮಾಡಿ ನನಗೆಲ್ಲರೂ ಕಳಿಸ್ತಾ ಇದ್ದೀನಿ. ಏನಕ್ಕಂದರೆ ನನಗೇನು ಫಸ್ಟು ಭಯ ಇತ್ತು, ಅಂದರೆ ಮನೇಲಿರ್ಬೇಕಂದಾಗ. ಬಟ್ ನನಗೆ ನನ್ನ ಫ್ರೆಂಡ್ ಒಬ್ಬ ಕಲಿಸಿದ್ರು ಅಂತ ನಾನು ನೋಡ್ಬಿಟ್ಟು ಡಾಕ್ಟ್ರ್ ಹತ್ರ ಮಾತಾಡಿದ ಮೇಲೆ ಡಾಕ್ಟ್ರು ಎಷ್ಟು ಬ್ಯುಸಿಯಾಗಿದ್ರೂ ಹಿ ವಿಲ್ ಆನ್ಸರ್ ಇಟ್ ಆಫ್. ನೀವು ಯಾವುದೇ ಟೈಮ್ಗೆ ಕಾಲ್ ಮಾಡಿದ್ರೂ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲಲ್ಲಿ ಕನ್ಸಲ್ಟ್ ಮಾಡ್ತಾರೆ, ರಿಪೋರ್ಟ್ಸ್ ಚೆಕ್ ಮಾಡ್ತಾರೆ. ನರ್ಸ್ ನಮ್ಮ ಸಿಸ್ಟರ್ಸ್ ಯಾರಿಗೆ ಕಾಲ್ ಮಾಡಿದ್ರೂ ಅವರು ಪ್ರಾಪರ್ 100% ರೆಸ್ಪಾನ್ಸ್ ಕೊಡ್ತಾರೆ. ಈ ಥರ ಕೊಡೋದರಲ್ಲಿ ನಿಮಗೆ ಫಸ್ಟ್ ಮಾನಸಿಕ ಧೈರ್ಯ ಅನ್ನೋದು ಬರುತ್ತಲ್ವ, ಅಲ್ಲೇ ನೀವು 100% ನೀವು ಕ್ಯೂರ್ ಆಗ್ತೀರಿ. ಯಾವುದೇ ಥರ ನೀವು ಸುಮ್ಮನೆ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಹೋಮ್ ಕ್ವಾರಂಟೈನ್ ಪ್ಯಾಕೇಜ್ ತೊಗೊಳ್ಳಿ. ನಿಮ್ಗೆ ಯಾವುದು ಪ್ಯಾಕೇಜಸ್ ಮೆಡಿಸಿನ್ಸ್ ಬೇಕೋ ಎಲ್ಲ ಬರುತ್ತೆ. ನಾನು ಫಸ್ಟ್ ತೊಗೊಂಡಿದ್ದು, ನಾನು ಮಾಡಿದ ಮಿಸ್ಟೇಕ್ ಏನು ಗೊತ್ತಾ, ಫಸ್ಟ್ ನಾನು ಬರೀ ಕನ್ಸಲ್ಟಿಂಗ್ ಮಾತ್ರ ತೊಗೊಂಡೆ. ಏನಕ್ಕಂದರೆ ಎಲ್ಲ ನನ್ನ ಹತ್ರ ಇತ್ತು ಅಂತ. ಅದು ತೊಗೋಬೇಡಿ. ಏನಕ್ಕಂದರೆ ಕೆಲವೊಂದು ಟ್ಯಾಬ್ಲೆಟ್ಸ್ ನಮ್ಮ ಹತ್ರ ಇರೋದಿಲ್ಲ, ಮೆಡಿಸಿನ್ಸು. ನಮ್ಗೆ ನೆಕ್ಸ್ಟ್ 10 ಡೇಸ್ 14 ಡೇಸ್ಗೆ ಏನು ಬೇಕು ಅನ್ನೋದು ಕಂಪ್ಲೀಟಾಗಿ ಅಲ್ಲಿ ಕೊಡ್ತಾರೆ. ನಿಮಗೆ ಒಂದು ಟ್ಯಾಬ್ಲೆಟ್ಸ್ ಆಗಲಿ, ಆಕ್ಸಿಮೀಟರ್ ಆಗಲಿ, ಎಲ್ಲ ಸೆಟ್ಸ್, ಮೆಡಿಕಲ್ ಐಟಮ್ಸ್ ಏನೇನು ಬೇಕು ಎಲ್ಲನೂ ಅವ್ರು ಕಲಿಸ್ಕೊಡ್ತಾರೆ. ಸೊ ಇಟ್ಸ್ ವೆರಿ ವರ್ತ್. ನಾನು ಎಲ್ಲ ಹಾಸ್ಪಿಟಲ್ ಜೊತೆ ಕಂಪೇರ್ ಮಾಡಿದ ಮೇಲೆ ನಾನು ಇಲ್ಲಿ ತೊಗೊಂಡೆ. ಬಟ್ ಬೇರೆ ಯಾವುದೇ ಹಾಸ್ಪಿಟಲ್ ತೊಗೊಂಡ್ರೆ ಅವ್ರ ರೆಸ್ಪಾನ್ಸೇ ಬೇರೆ. ಬಟ್ ನೀವು ಈ ಹಾಸ್ಪಿಟಲ್ ಹತ್ರ ಮಾತಾಡಿದಾಗ ಅವ್ರು ಮಾತಾಡಿಸೋ ರೀತಿಯೇ ಬೇರೆ. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, you can blindly choose that AV hospital Baswanagudi. Thank you. Hi all, I'm Manasa from Bangalore. On July 4th, 4 of my family members, including my husband, were diagnosed with COVID positive and all were hospitalized. And unfortunately, 5 days later, even I was tested for COVID. But I decided to be under home quarantine because I have a 4-year-old son. And I was looking out for hospitals who could help me during this time. And at the same time, I got to know about AV Hospital, who's providing a home quarantine package. I spoke to Dr. Ganesh from the hospital. He seemed to be very convincing and assured me that I can take care of myself staying at home. And and finally I zeroed down with AV Hospital. And I'm here on day 12 in front of you all, out of my COVID, almost feeling normal. I would like to thank Dr. Ganesh and his team for doing such a fabulous job. And in case any of you are looking for a home quarantine package, I would really recommend Dr. Ganesh and his team from AV Hospital. Thank you. ನಮಸ್ಕಾರ. ನನ್ನ ಹೆಸರು ವಿಜಯ್ ಪ್ರಭು ಅಶೋಕ್ ಅಂತ. ನಾನು ವಿಜಯನಗರ ಭಾಗದವನು, ಬೆಂಗಳೂರು ವಿಜಯನಗರ. ನಾನು ಸಿಂಟಮ್ಯಾಟಿಕ್ನಲ್ಲಿ ಪಾಸಿಟಿವ್ ಆಗಿ ಕೊರೋನಾದಿಂದ ತೊಂದರೆಗೊಳಗಾದಾಗ ನನ್ನ ಫ್ರೆಂಡ್ ಒಬ್ಬರು ಡಾಕ್ಟರ್ ಹರಿ ಕಡೆಯಿಂದ ಪರಿಚಯ ಮಾಡಿಕೊಂಡು ಯಾರು ಸಿಂಟಮ್ಯಾಟಿಕ್ಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಕೇಳ್ಕೊಂಡಾಗ AV ಹಾಸ್ಪಿಟಲ್ ಬಸವನಗುಡಿ ಅಂತೇಳಿ ಒಂದು ಹಾಸ್ಪಿಟ್ಲು, ಗುಡ್ ಹಾಸ್ಪಿಟಲ್, ಗುಡ್ ಡಾಕ್ಟರ್ಸ್ ಇದ್ದಾರೆ ಅಲ್ಲಿ. ಗಣೇಶ್ ಅಂಡ್ ಟೀಮ್ ಅಂತೇಳಿ ಟೀಮಲ್ಲಿ ತುಂಬ ಡಾಕ್ಟರ್ಸು, ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ. ಅವರು ಒಂದು ಒಳ್ಳೆ ಎಕನಾಮಿ ರೇಟಲ್ಲಿ ಸಿಂಟಮ್ಯಾಟಿಕ್ ಪೇಷಂಟ್ಸ್ಗೆ ಅವ್ರದ್ದೇ ಆದಂಥ ಒಂದು ಪ್ಯಾಕೇಜ್ನ ಮಾಡಿ, ಒಂದು ಒಳ್ಳೆ ಪ್ಯಾಕೇಜು ಅದನ್ನು ಮಾಡಿ ಈ ಥರ ಪೇಷಂಟ್ಸ್ಗಳಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಅವ್ರನ್ನ ಹೋಮ್ ಐಸೋಲೇಷನ್ನೆಲ್ಲ ಇಟ್ಟು
ಅವ್ರಿಗೆ ಎವ್ರಿ ಡೇ ಬೆಳಿಗ್ಗೆ ಸಾಯಂಕಾಲ ಮಾನಿಟರ್ ಮಾಡೋದೇ ಆಗಲಿ, ವಾಟ್ಸಪ್ ಗ್ರೂಪ್ ಮಾಡಿ ಅದರಿಂದ ಯಾರಿಗೇನೇ ತೊಂದರೆ ಆದರೂ ಅದರಿಂದ ಒಂದು ಮೆಸೇಜ್ ಕಳಿಸಿದ್ರೆ ತಕ್ಷಣ ಫೋನ್ ಮಾಡಿ ಅದಕ್ಕೇನು ಬೇಕು, ಏನು ಬೇಡ, ಯಾವುದು ಏಜ್ ಫ್ಯಾಕ್ಟ್ರು, ಆ ಏಜ್ ಫ್ಯಾಕ್ಟ್ರಿಗಳಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಏನಾದರೂ ಇಫ್ ಫೈಂಡಿಂಗ್ ಎನಿ ಡಿಫಿಕಲ್ಟೀಸ್, ತುಂಬ ಏನಾದರೂ ತೊಂದರೆಗಳಾಗ್ತಾ ಇದ್ದರೆ ಅವ್ರಿಗೆ ಏನು ಮಾಡಬೇಕು. ಈಗ ನನಗೆ ನಾನು ನೋಡಿದಾಗೆ ನನಗೆ ಅವಾಗವಾಗ ಜ್ವರ ಬಿಟ್ಟು ಬರೋದು ಗೊತ್ತಾಗ್ತಾ ಇತ್ತು ನನಗೆ. ಬಟ್ ಅವರು ಆಮೇಲೆ ನೋಡಿದ್ರು, ಇಲ್ಲ ಅದನ್ನು ಸುಮ್ಮನೆ ತಗೊಳ್ಳೋದು ಅಂತಲ್ಲ, ಸೊ ವಿಲ್ ಗೋ ಫಾರ್ ಒಂದು ಟೆಸ್ಟ್, ಬ್ಲಡ್ ಟೆಸ್ಟ್ ಹೋಗೋಣ ಅಂತ ಹೇಳಿದ್ರು. ಆ ಥರ ಅಂದರೆ ಎವ್ರಿ ಟೈಮ್ ಇಂಟರ್ವಲ್ ಮಾನಿಟರ್ ಮಾಡಿಕೊಂಡು ಆ ಒಳ್ಳೆ ಪ್ಯಾಕೇಜಲ್ಲಿ ಒಂದು ಸಣ್ಣ ಪ್ಯಾಕೇಜ್ನಲ್ಲಿ ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಅದು ತುಂಬ ವರ್ಕೌಟ್ ಆಗುತ್ತೆ. ಪುವರ್ ಪೀಪಲ್ ಇರ್ಬೋದು, ಎಕನಾಮಿಕ್ ಪೀಪಲ್ ಇರ್ಬೋದು, ಅವ್ರಿಗೆ ಬೇರೆ ಕಡೆ ಹಾಸ್ಪಿಟ್ಲ್ಗಳು ತುಂಬ ಜೋರಾಗಿ ಇದು ಮಾಡ್ತಿದ್ದಾರೆ, ತುಂಬ ಚಾರ್ಜಸ್ ಮಾಡ್ತಿದ್ದಾರೆ. ಬಟ್ ಇವರೆಲ್ಲ ಆ ಥರ ಇಲ್ಲ. ಎಲ್ಲ ಏಸಿಂಪ್ಟಮ್ಯಾಟಿಕ್ ಅವ್ರದ್ದೇ ಆದಂಥ ಒಂದು ಟೀಮ್ ಬಿಲ್ಟ್ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸು, ಸರ್ಜನ್ಸು, ಫಿಸಿಷಿಯನ್ಸು ಎಲ್ಲರೂ ಇದ್ದಾರೆ. ಅವರು ಒಂದು ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಮುಂದೆ ಯಾರೇ ಇದ್ದರೂ ಈ ಹಾಸ್ಪಿಟಲ್ನ ಚೂಸ್ ಮಾಡ್ಬೋದು. ಒಳ್ಳೆ ಒಂದು ಟೀಮ್ ಇದೆ. ಯು ಕ್ಯಾನ್ ಗೋ ಫಾರ್ ಟ್ರೀಟ್ಮೆಂಟ್. ಎನಿ ಪಾಸಿಟಿವ್ ಪೇಷಂಟ್ ಇರ್ಬೋದು ಅಥವಾ ಕ್ವಾರಂಟೈನ್ ಪೀಪಲ್ ಇರ್ಬೋದು, ಅವ್ರ ಜೊತೆಯಲ್ಲಿ ಪ್ರೈಮರಿ ಕಾಂಟ್ಯಾಕ್ಟು, ಸೆಕೆಂಡರಿ ಕಾಂಟ್ಯಾಕ್ಟು, ಅವ್ರಿಗೆ ಆದಂಥ ಸಣ್ಣ ಪುಟ್ಟ ಪ್ಯಾಕೇಜ್ಗಳಿದೆ. 2,000, 2,500 ರೂಪಾಯಿ, 7,000 ರೂಪಾಯಿವರೆಗೂ ಇದೆ, 7,500 ರೂಪಾಯಿವರೆಗೂ ಇದೆ. ತುಂಬ ಚೆನ್ನಾಗೇ ಟ್ರೀಟ್ಮೆಂಟ್ ಮಾಡ್ತಾರೆ. ಇದನ್ನು ನಿಮಗೆ ಉಪಯೋಗ ಪಡ್ಕೊಳ್ಳೋದು ನಿಮ್ಮಲ್ಲಿದೆ. Hi everyone, I have been in home quarantine for past 7 days. I have consulted the AV hospital for home quarantine package. They had given me excellent service. So the doctor Ganesh has taken good care of me. I would recommend AV hospital quarantine packages to everyone. Thanks. ನಮಸ್ಕಾರ, ನಾನು ರಾಮು ಅಂತ. ನನಗೆ ಕೋವಿಡ್ ಪಾಸಿಟಿವ್ ಆಗಿತ್ತು. ನಾನು AV ಹಾಸ್ಪಿಟ್ಲಲ್ಲಿ ತೋರಿಸಿದೆ. ಇವಾಗ 12ನೇ ದಿವಸ ನಮಗೆ ಏನು ಸಿಂಟಮ್ಸ್ ಎಲ್ಲ ಆರಾಮಿದ್ದೀವಿ. ಗಣೇಶ್ ಸರ್ ಟೀಮು, ನರ್ಸಸ್ಸು ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಾನು ಹೋಮ್ ಕ್ವಾರಂಟೈನ್ ಒಂದು ಪ್ಯಾಕೇಜ್ ತೊಗೊಂಡೆ. ಇವಾಗ ಮನೆಯಲ್ಲೇ ಇದ್ದೀನಿ, ಇವಾಗ ಆರಾಮಾಗಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಗೀತಾ ಅಂತ. ಕೆಲವು ದಿನಗಳಿಂದ ನನಗೆ ಗಂಟಲು ನೋವಿದ್ದಾಗ ನನಗೆ ಕರೋನಾ ಇರಬಹುದು ಅಂತ ಹೇಳಿ ಡೌಟ್ ಆಗಿ AV ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡಿಸಿದಾಗ ಅದು ಪಾಸಿಟಿವ್ ಅಂತ ರಿಸಲ್ಟ್ ಗೊತ್ತಾಯಿತು. ತುಂಬಾ ಹೆದರಿಕೆ ಆಯಿತು. ಯಾಕಂದರೆ ನ್ಯೂಸ್ ಚಾನೆಲಲ್ಲಿ ತೋರಿಸ್ತಾ ಇದ್ದಿದ್ದು ಅದನ್ನು ನೋಡ್ತಾ ಇರಬೇಕಾದ್ರೆ ನಮಗೆ ಇಲ್ದಿರೋ ಭಯ ಎಲ್ಲ ಬಂದಿತ್ತು. ಬಟ್ ಆದರೆ ಅಲ್ಲಿ ಗಣೇಶ್ ಸರೇ ಆಗಲಿ ಅಥವಾ ಅವ್ರ ಟೀಮ್ ಅವರೇ ಆಗಲಿ ನಮ್ಗೆ ತುಂಬ ಧೈರ್ಯ ಹೇಳಿ, ಇಲ್ಲ ನೀವು ಮನೇಲಿದ್ದು ಸಹ ಟ್ರೀಟ್ಮೆಂಟ್ ತೊಗೋಬೋದು ಅಂತ ಹೇಳಿ ನಮಗೆ ಪ್ಯಾಕೇಜಸ್ ಬಗ್ಗೆ ತಿಳಿಸ್ಕೊಟ್ರು. ಅದನ್ನು ನಾವು ತೊಗೊಂಡು ಮನೆಯಲ್ಲೇ ಆರಾಮಾಗಿದ್ದೀವಿ. ಈಗ ಆಲ್ಮೋಸ್ಟ್ 10 days ಕಂಪ್ಲೀಟ್ ಆಗಿದೆ. ಇಷ್ಟವರೆಗೂ ನಮ್ಗೆ ಯಾವುದೇ ಬೇರೆ ಥರ ಸಿಂಪ್ಟಮ್ಸ್ ಏನೂ ಗೊತ್ತಾಗಿಲ್ಲ. ಥ್ಯಾಂಕ್ಸ್ ಟು ಗಣೇಶ್ ಸರ್ ಅಂಡ್ ಟೀಮ್. Hi everyone, I am at home from 14 days. I am safe Free. and healthy. Thank you, Dr. Ganesh sir and the team. Thank you. ನಮಸ್ಕಾರ, ನಾನು ರಘು ಅಂತ. ಗಾಲ್ ಬ್ಲಾಡರ್ ಸ್ಟೋನ್ ಪ್ರಾಬ್ಲಮ್ ಇಂದ AV ಹಾಸ್ಪಿಟಲ್ಗೆ 19th ಅಡ್ಮಿಟ್ ಆಗಿದ್ದೆ. ಡಾಕ್ಟರ್ ರಮೇಶ್ ಹಾಗೂ ಗಣೇಶ್ ರವರು ನನ್ನನ್ನು ಟೆಸ್ಟ್ ಮಾಡಿ ಆಪರೇಷನ್ ಮಾಡೋಣ ಅಂತ ಹೇಳಿದ್ರು. ಸೋಮವಾರ ಒಂದು ಕೋವಿಡ್ ಟೆಸ್ಟ್ ಮಾಡೋಣ ಅಂತ ಹೇಳಿ ಮಾಡಿಸಿದ್ರು. ಮತ್ತೆ ಬುಧವಾರ ನನಗೆ ರಿಸಲ್ಟ್ ಬಂದಾಗ ಪಾಸಿಟಿವ್ ಇತ್ತು. ಆದ್ರಿಂದ ಅವರು, ನೀವು ಸಿಂಪ್ಟಮ್ಯಾಟಿಕ್ ಇದ್ದೀರಾ, ಏನು ಯೋಚನೆ ಮಾಡಬೇಡಿ, 10 days ಕ್ವಾರಂಟೈನ್ ನಲ್ಲಿ ಇರಿ ಅಂತ ಹೇಳಿ
ಒಂದು ಕ್ವಾರಂಟೈನ್ ಕಿಟ್ ಸಮೇತ ನನಗೆ ಗೈಡ್ಲೈನ್ಸ್ ಮಾಡಿ ಮನೆಗೆ ಡಿಸ್ಚಾರ್ಜ್ ಮಾಡಿದ್ರು. ನಾನು 10 ಡೇಸ್ ಮನೆಯಲ್ಲಿದ್ದಿ ಅವರು ಹೇಳಿದ ಪ್ರಕಾರ ಟ್ಯಾಬ್ಲೆಟ್ಸ್ ಎಲ್ಲಾ ರೀತಿ ಫಾಲೋ ಅಪ್ ಮಾಡ್ತಿದ್ದೆ. ಡಾಕ್ಟರ್ ಗಣೇಶ್ ರವರು ಡೈಲಿ ವಿಡಿಯೋ ಕಾಲ್ ಮುಖಾಂತರ ನನಗೆ ಕೆಲವು ಸಜೆಷನ್ಸ್, ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಇದ್ರು. ಮತ್ತೆ 10 ಡೇಸ್, ಇವಾಗ ನಾನು 14 ಡೇಸ್ ಆಗಿದೆ. ನಾನು ಆರೋಗ್ಯವಾಗಿದ್ದೇನೆ. ಆದ್ರಿಂದ ನಾನು ಎವಿ ಹಾಸ್ಪಿಟಲ್ನ ರಮೇಶ್ ರವರಿಗೂ ಮತ್ತು ಗಣೇಶ್ ರವರಿಗೂ ನನ್ನ ಕೃತಜ್ಞತೆಯನ್ನು ತಿಳಿಸುತ್ತೇನೆ. ನಮಸ್ತೆ, ನನ್ನ ಹೆಸರು ಸರಿತಾ ಅಂತ. ನಾನು ರಾಮನಗರದಲ್ಲಿ ಕೋವಿಡ್ ವಾರಿಯರ್ನ ಹಾಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಕರೋನಾ ಪಾಸಿಟಿವ್ ಆಯಿತು. ಸೊ ಈ ಕರೋನಾ ಪಾಸಿಟಿವಿಂದ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ದೇ ಮನೆಯಲ್ಲೇ ಇದ್ದು ಟ್ರೀಟ್ಮೆಂಟ್ ತೊಗೊಂಡು ಗುಣಮುಖವಾಗಿ ಅಂದ್ಕೊಂಡಾಗ ನನ್ನ ಫ್ರೆಂಡಿಂದ AVH ಹಾಸ್ಪಿಟ್ಲ್ ಬಗ್ಗೆ ಮಾಹಿತಿ ಸಿಕ್ತು. ಇದಕ್ಕೆ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡಿಕೊಂಡೆ. ಅವರು ಮನೆಗೆಲ್ಲ ಮೆಡಿಸಿನ್ ಕಳಿಸಿ ನನಗೆ ದಿನನಿತ್ಯ ಡೈಲಿ ವಿಡಿಯೋ ಕಾಲ್ ಮಾಡಿ ನನ್ನ ಆರೋಗ್ಯ ವಿಚಾರಿಸ್ತಿದ್ದಾರೆ. AVH ಹಾಸ್ಪಿಟಲಿಂದ ಡಾಕ್ಟರ್ ಗಣೇಶ್ ಅಂತ ನನ್ನ ಆರೋಗ್ಯ ವಿಚಾರಿಸಿದ್ದಾರೆ ಹಾಗೂ ನನಗೆ ಧೈರ್ಯ ತುಂಬಿದ್ದಾರೆ. ಇದರಿಂದ ನನ್ನ ಆರೋಗ್ಯ ಚೇತರಿಸ್ಕೊಂಡಿದೆ. ನಾನು ಆರಾಮಾಗಿದ್ದೀನಿ, ಯಾವುದೇ ರೀತಿಯ ತೊಂದರೆಗಳಿಲ್ಲ. ದಿನ ಅವರು ನನ್ನ ವಿಚಾರಿಸ್ಕೊಳ್ಳೋದು, ಪ್ರತಿ ಏನೇನು ಆಗ್ತಿದೆ ಎಲ್ಲ ಮಾನಿಟರಿಂಗ್ ಮಾಡ್ತಿರೋದ್ರಿಂದ ನಾನು ಆರಾಮಾಗಿದ್ದೀನಿ. ಥ್ಯಾಂಕ್ಸ್ ಟು AVH ಹಾಸ್ಪಿಟಲು. ಹಾಗೆ ಗಣೇಶ್ ಸರ್ಗೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ. AVH ಹಾಸ್ಪಿಟಲಿಂದ ನನಗೆ ತುಂಬ ಉತ್ತಮವಾದ ಫಲಿತಾಂಶ ಸಿಗ್ತಿದೆ. ನಾನು ಆರೋಗ್ಯದಿಂದಿರಲು ಸಹಾಯ ಆಗ್ತಿದೆ. ಥ್ಯಾಂಕ್ ಯು ಡಾಕ್ಟರ್ ಗಣೇಶ್ ಡಾಕ್ಟರ್ and AVH Hospital. Everyone, I was diagnosed as COVID positive on the 10th of August, and since then I have been in home quarantine and I am undergoing virtual treatment by Dr. Ganesh Shenoy from AV Hospital. I must say he is one of the best doctors that I have encountered. He is very, very proactive and supportive in dealing with his patients. I would like to call out a specific experience in terms of dealing with him, wherein he actually went out of the way to help me support with my problem. I had severe stomachache during my initial days of the treatment, and he had advised me to undergo the ultrasound for my whole abdomen and pelvis. And considering I have recently got married and moved to Bangalore from Delhi, so I do not know much about this city, he actually went out of the way in terms of organizing a diagnostic lab wherein he personally spoke to the team there and convinced them to do my ultrasound. He was very, very supportive in terms of following up, in terms of reminding me that I have to go for the test, in terms of, when I sent out my report to him, he immediately called me back in terms of, how am I feeling, and, kind of supported me and consoled me that I do not have to worry. He's very, very proactive. He's very, very supportive. He actually, takes that extra care. He takes that, extra initiative of, providing that comfort and that kind of support which you really need, during these troublesome times. So I think he's one of the best doctors, and kudos to him. Thanks a lot. Hello everyone, my name is Karthik, and I was initially diagnosed of hernia and I had to undergo my surgery. During that time I had to undergo a few pre-surgery tests, and during that time I was tested COVID-19 positive. But with the help of Anugraha Vitala Hospital, Basavangudi, and Dr. Ganesh and his team in specific, they've been very helpful. They've been calling me via video call, and I'm in home quarantine. I've taken their COVID-19 home quarantine package, and I've been constantly monitoring my SpO2 levels, my heartbeat, my temperatures, and I'm constantly in touch with the doctors, and I'm sharing with them all my reports, and that way I know I'm in safe hands and I don't have to worry about anything, because I'm under constant supervision of someone or the other, and it is really helping me being in home quarantine, because I'm able to catch up with my work as well as stay safe from others and cure myself as well. Even though I'm in home quarantine, I was delivered all my medicines, and I'm taking all my medicines on time to ensure I'm out of this situation. And this is in
something I would recommend others as well. Instead of spending thousands of rupees outside to be cured or healed, Anugraha Vitala is doing a very good job. So I would like to thank everyone from Anugraha Vitala, and hopefully I should be done with my surgery as well, and should be healthy and safe. So everyone else as well, please stay indoors, stay safe. Thank you so much. ನಮಸ್ಕಾರ. ಎವಿ ಹಾಸ್ಪಿಟಲ್ಗೆ ಹೋಗಿದ್ರೆ ಕೊರೋನಾ ಬಂದಿದೆ, ಪಾಸಿಟಿವ್ ಬಂದಿದ್ರು. ಅದಕ್ಕೋಸ್ಕರ ಸರಿ ಹೋಮ್ ಕ್ವಾರಂಟೈನಲ್ಲಿ ಇಟ್ಟಿದ್ದಾರೆ. 7 days ನಾಳೆ ಮುಗೀತದೆ. ಎವಿ ಹಾಸ್ಪಿಟಲಿಂದ ಸಹಕಾರದಿಂದ ಒಳ್ಳೆಯದಾಗ್ತಾ ಇದೆ. ಡಾಕ್ಟರ್ ಗಣೇಶ್ ಶೆಣೈ ಅವರು ವಿಡಿಯೋ ಕಾಲ್ ಮಾಡ್ತಾರೆ, ಡೈಲಿ ಹೆಂಗೆ ವಿಚಾರಿಸ್ತಾರೆ, ಆರೋಗ್ಯ ವಿಚಾರಿಸ್ತಾರೆ. ಅವ್ರ ಟ್ರೀಟ್ಮೆಂಟು ಚೆನ್ನಾಗಿದೆ. ಸಿಸ್ಟರ್ಗಳು ಅವಾಗ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ನಿಮಗೆ ಥ್ಯಾಂಕ್ಸು. ಎಲ್ರಿಗೂ ನಮಸ್ಕಾರ. ಕೆಲವು ದಿನಗಳ ಹಿಂದೆ ನಮ್ಮ ತಾಯಿಗೆ ಕೊರೋನಾ ಪಾಸಿಟಿವ್ ಅಂತ ರಿಪೋರ್ಟ್ ಬಂತು ಟೆಸ್ಟಿಂಗಲ್ಲಿ. ಸೊ ಆಗ ನಮಗೆ ಸ್ವಲ್ಪ ಟೆನ್ಷನ್ ಆಯಿತು. ಏನಿದು ಸಡನ್ನಾಗಿ ಗೊತ್ತಾಗದೆ ಬಂದುಬಿಟ್ಟಿದೆ ಅಂತ ಟೆನ್ಷನ್ ಆಯಿತು. ಆಗ ನಮಗೆ ಏನು ಮಾಡಬೇಕು ಅಂತ ಏನು ಥಾಟ್ ಬರಲಿಲ್ಲ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಈ ಒಂದು ಹೆವಿ ಹಾಸ್ಪಿಟಲ್ ಬಗ್ಗೆ ಕೇಳ್ಪಟ್ವಿ. ಸೊ ಅಲ್ಲಿ ಎ ವಿ ಹಾಸ್ಪಿಟಲ್ ಬಗ್ಗೆ, ಅದರ ಟ್ರೀಟ್ಮೆಂಟ್ ಬಗ್ಗೆ ಕೇಳ್ಪಟ್ವಿ, ಹೋಮ್ ಕ್ವಾರಂಟೈನ್ ಟ್ರೀಟ್ಮೆಂಟ್ ಬಗ್ಗೆ ಕೇಳ್ಪಟ್ವಿ. ಸೊ ಎ ವಿ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿದಾಗ ನಮಗೆ ಡಾಕ್ಟರ್ ಗಣೇಶ್ ಅನ್ನೋರು ಪರಿಚಯ ಆದರು. ಸೊ ಡಾಕ್ಟರ್ ಗಣೇಶ್ ನಿಜವಾಗ್ಲೂ ಪರಿಚಯ ಆಗಿದ್ದು ನಮ್ಗೆ ತುಂಬ ಒಳ್ಳೆಯದಾಯಿತು. ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ ಟಿಲ್ ನಾವು ಮೀಟ್ ಮಾಡಿರೋದ್ರಲ್ಲಿ. ಸೊ ಅವ್ರು ನಮ್ಮ ಕಂಡೀಷನ್ಸ್ನೆಲ್ಲ ನೋಡಿಕೊಂಡು ಸಿಂಪ್ಟೊಮ್ಯಾಟಿಕ್ ಪ್ರತಿಯೊಂದು ಕಂಡೀಷನ್ಸ್ನ ನೋಡಿಕೊಂಡು, ನಮ್ಮ ತಾಯಿಯ ಕಂಡೀಷನ್ಸ್ನೆಲ್ಲ ನೋಡಿಕೊಂಡು ನಮಗೆ ಒಂದು ಪ್ರೊಟೆಕ್ಟಿವ್ ಕಿಟ್ ಅಂತ ಕೊಟ್ಟರು. ಆ ಒಂದು ಪ್ರೊಟೆಕ್ಟಿವ್ ಕಿಟ್ಟಲ್ಲಿ, ಕೋವಿಡ್ ಪ್ರೊಟೆಕ್ಟಿವ್ ಕಿಟ್ಟಲ್ಲಿ ಎಲ್ಲ ರೀತಿಯಾದಂತಹ ಹೋಮ್ ಐಸೋಲೇಷನ್ಗೆ ಬೇಕಾದಂತಹ ಎಲ್ಲ ಒಂದು ಮೆಟೀರಿಯಲ್ಸು, ಔಷಧಿಗಳು, ಮೆಡಿಸಿನ್ಸ್ ಪ್ರತಿಯೊಂದು ಕಿಟ್ ಪ್ರತಿಯೊಂದು ಅದರಲ್ಲಿತ್ತು. ಸೊ ಅದನ್ನು ತಗೊಂಡು ನಾವು ಮತ್ತೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗೂ ಮೆಡಿಸಿನ್ಸ್ ಕೊಟ್ಟರು. ನಮ್ಮ ಅಪ್ಪ ಮತ್ತು ನಮ್ಮ ತಮ್ಮ 3 ಜನಕ್ಕೂ ಸ್ಪೆಷಲ್ಲಾಗಿ ಬೇರೆ ಮೆಡಿಸಿನ್ಸನ್ನು ಕೊಟ್ಟರು. ಸೊ ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ಹೋಮ್ ಕ್ವಾರಂಟೈನಿಗೆ ಬಂದ್ವಿ. ಸೊ ಆಫ್ಟರ್ ವಿತಿನ್ 7 days ನಮಗೆಲ್ರಿಗೂ ನಮ್ಮ ತಾಯಿಗೆ ಮೇನ್ಲಿ ರಿಕವರ್ ಆಗ್ತಾ ಬಂದರು. ಶಿ ಈಸ್ ನೌ ವೆರಿ ಸ್ಟೇಬಲ್. ಅವರು ತುಂಬ ಸ್ಟೇಬಲ್ ಆಗಿದ್ದಾರೆ, ಆರಾಮಾಗಿದ್ದಾರೆ, ಯಾವುದೇ ಒಂದು ತೊಂದರೆ ಇಲ್ಲದೆ ಚೆನ್ನಾಗಿದ್ದಾರೆ. ಅವರು ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಡೈಲಿ ಒಂದು ವಿಡಿಯೋ ಕನ್ಸಲ್ಟೇಷನ್ ಇರುತ್ತೆ. ನಮಗೆ ಅಂತಲೇ ಪ್ರತಿಯೊಬ್ಬ ಪೇಷಂಟ್ಗೂ ಸಪರೇಟ್ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಲಾಗ್ತದೆ. ನಮ್ಮ ಎಲ್ಲ ಒಂದು ಡೌಟ್ಸ್ ಆಗಲಿ, ನಮಗೇನೇ ಒಂದು ಕ್ಲಾರಿಫಿಕೇಷನ್ ಬೇಕಂದ್ರೂ ಆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ರಿಪ್ಲೈ ಬರ್ತದೆ. ಡಾಕ್ಟರ್ಸೇ ರಿಪ್ಲೈ ಮಾಡೋದು ಇಲ್ಲಿ ತುಂಬ ಒಂದು ಸ್ಪೆಷಾಲಿಟಿ. ನೀವು ಯಾವುದೇ ರೀತಿಯಾದಂತಹ ಡೌಟ್ ಕೇಳಿದ್ರು ಡಾಕ್ಟರ್ಸ್ ರಿಪ್ಲೈ ಮಾಡ್ತಾರೆ. ಮತ್ತು ಪ್ರತಿಯೊಂದು ದಿವಸನೂ ವಿಡಿಯೋ ಕನ್ಸಲ್ಟೇಷನ್ ಇರುತ್ತೆ. ಡಾಕ್ಟರ್ ಗಣೇಶ್ ಅವರೇ ಸ್ವತಃ ವಿಡಿಯೋ ಕನ್ಸಲ್ಟ್ ಮಾಡ್ತಾರೆ. Hi everybody, this is Rajesh. I was tested positive about a week back, and few of my friends suggested me to take the treatment at AV Hospital, Anugraha Vittal Hospital. I have been taking treatment in Anugraha Vittal Hospital following that home isolation procedure. The most important thing is any hospital will charge a bombshell, but here it happens to be that they have charged around 10,000 rupees, and they are taking care of us very well, and I have no problems. My treatment also is being followed on a regular basis by the nurses and by Dr. Ganesh Shenoy. Okay, I am thankful to them, and today I am almost fine. Though I am home quarantined, I am almost fine. And coming to the cost, it is worth not taking the trouble to going to any other hospital, because
per day the charges are not less than less than 30 to 35,000 rupees, which I have seen in a few cases of my relatives. They have spent heavily, but here it is only a question of spending some 10,000 rupees, and no BBMP personnel also will approach us once the hospital gives the commitment that there is the patient is being taken care of. Likewise, even my wife and my daughter, all of them were tested positive, and they are also in home isolation following the guidelines and the procedures advised by AV Hospital. I should once again thank everybody and say that I am happy with the treatment, and it is absolutely a no-cost treatment, no hospitalization, and everything will be taken care, given remedies, whatever it is. Doctors are calling on a day-to-day basis, and checking on the patient's health. Thank you, one and all, once again. ನನ್ನ ಹೆಸರು ಶರಣ ಅಂತ. ನಾನು ಈಗ COVID-19 ಬಂದಿದೆ, ನನಗೆ 10 days ಬ್ಯಾಕ್ ನಾನು ಬಂದಿದ್ದೆ. ನಾನು ತುಂಬ ಭಯಪಟ್ಟಿದ್ದೆ, ಇದು ತುಂಬ ಹೇಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ತುಂಬ ಭಯಪಟ್ವಿ. ನನಗೂ ನಮ್ಮ ಹಸ್ಬೆಂಡ್ಗೂ ಇಬ್ರಿಗೂ ಪಾಸಿಟಿವ್ ಬಂದಿದೆ. ಆಮೇಲೆ ನನ್ನ ಬ್ರದರ್ ಬಂದು ಡಾಕ್ಟರ್ ಗಣೇಶ್ನ ರೆಫರ್ ಮಾಡಿದ್ರು. ಆಮೇಲೆ ನಾವು ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊತಾ ಇದ್ವಿ. ಬಟ್ ಹೇಳ್ಕೊಳ್ಳೋ ಥರ ಭಯ ಪಡೋವಂಥದ್ದು ಏನಿಲ್ಲ, ನಾರ್ಮಲ್ ಆಗಿ ಇದೆ. ಈಗ ಹೇಗೆ ನಾರ್ಮಲ್ ವೈರಲ್ ಫೀವರ್ ಬರುತ್ತೆ ಅದೇ ಥರ ಇದೆ, ಭಯ ಪಡೋ ಥರ ಏನಿಲ್ಲ. ಎಲ್ಲ ಆರಾಮವಾಗಿ ಹೋಮ್ ಕ್ವಾರಂಟೈನ್ ಇದ್ದು ಟ್ರೀಟ್ಮೆಂಟ್ ತೊಗೋಬೋದು. ಥ್ಯಾಂಕ್ ಯು. ನನ್ನ ಹೆಸರು ಭಾಸ್ಕರನ್ ಅಂತ. ನನಗೆ 58 ವರ್ಷ ಆಯಸ್ಸು. ನಾನು ಈ ತಿಂಗಳು ಸೆಪ್ಟೆಂಬರ್ 2ನೇ ತಾರೀಕು ಕೋವಿಡ್ ಪಾಸಿಟಿವ್ ಅಂತ ನನಗೆ ಗೊತ್ತಾಯಿತು. ಸೊ ಆಗ ನನ್ನ ಕಾಲೇಜಲ್ಲೇ ಇದನ್ನು ಟೆಸ್ಟ್ ಮಾಡಿದ್ರು. ಸೊ ಅದರಲ್ಲಿ ನನಗೆ ಮಾತ್ರ ಕೋವಿಡ್ ಪಾಸಿಟಿವ್ ಅಂತ ಗೊತ್ತಾಯಿತು. ನಾನು ಇಮಿಡಿಯೇಟಾಗಿ ಸ್ವಲ್ಪ ಪ್ಯಾನಿಕ್ ಆದೆ, ಏನಪ್ಪ ಆಯಿತು, ಈ ಥರ ಆಯ್ತಲ್ಲ ಅಂತ. ಆಗ ನನ್ನ ಫ್ರೆಂಡ್ ಅವ್ರು ಹೇಳಿದ್ರು, ಇದಕ್ಕೇನು ಯೋಚನೆ ಮಾಡಬೇಡಿ, AV ಹಾಸ್ಪಿಟಲ್ಲಿ ಒಂದು ಹೋಮ್ ಕ್ವಾರಂಟೈನ್ ಪ್ಯಾಕೇಜ್ ಇದೆ, ಅದನ್ನು ತಗೊಳ್ಳಿ ಅಂತ ಹೇಳಿದ್ರು. ಸೊ AVH ಹಾಸ್ಪಿಟಲ್ ಮುಂಚೆನೂ ಪರಿಚಯ ಇತ್ತು, ಯಾಕಂದರೆ ನನ್ನ ವೈಫ್ಗೆ ಅಲ್ಲಿ ಒಂದು ಸಣ್ಣ ಆಪರೇಷನ್ ಕೂಡ ಆಗಿತ್ತು. ಸೊ ಇಮಿಡಿಯೇಟ್ ಆಗಿ ನಾವು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಡಾಕ್ಟರ್ ಗಣೇಶ್ ಅನ್ನೋರು ಜೊತೆ ನಮಗೆ ಕನ್ಸಲ್ಟೇಷನ್ ತೊಗೊಂಡು, ಜೊತೆಗೆ ಅವ್ರು ನಮಗೆ ಹೇಗಿರಬೇಕು ಹೋಮ್ ಕ್ವಾರಂಟೈನ್ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಕೊಟ್ಟರು. ನಮಗೆ ಧೈರ್ಯನೂ ಬಂತು. ಧೈರ್ಯ ಬಂದ ಮೇಲೆ ಹೋಮ್ ಕ್ವಾರಂಟೈನ್ ನಾನು ಲಾಸ್ಟ್ ಒನ್ ವೀಕಿಂದ ಇದ್ದೀನಿ. ಪ್ರತಿದಿನ ಅವರು ಕೂಡ ನಮ್ಮ ಎಲ್ಲ ಮೆಡಿಕಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದ್ರ ಬಗ್ಗೆ ಡೈಲಿ ಕನ್ಸಲ್ಟ್ ಮಾಡಿ ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ನಾನಿವಾಗ ಆರಾಮಾಗಿ ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಇದ್ದೀನಿ. ಸೊ ಇದಕ್ಕೆ ಕೋವಿಡ್ ಪಾಸಿಟಿವ್ ಅಂತ ಯಾವ ಪ್ಯಾನಿಕ್ ಆಗೋ ಅವಶ್ಯಕತೆ ಏನಿಲ್ಲ. ಜೊತೆಗೆ ಡಾಕ್ಟರ್ಗಳು, ಅದು AVH ಹಾಸ್ಪಿಟಲ್ ಡಾಕ್ಟರ್ ಗಣೇಶ್ ಮತ್ತು ಆ ಟೀಮು ನಮಗೆ ಬಹಳ ಹೆಲ್ಪ್ ಮಾಡ್ತಾ ಇದೆ. ಜೊತೆಗೆ ಅದರಿಂದ ಧೈರ್ಯ ತುಂಬ್ತಾ ಇದೆ. ಈಗ ನಮಗೆ ಈ ಕೋವಿಡ್ ಪಾಸಿಟಿವ್ ಇಂದ ನಾವು ಹೊರಬರೋದಕ್ಕೆ ಬಹಳ ಅನುಕೂಲ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಅಂತ ನಮಗೆ AV ಹಾಸ್ಪಿಟ್ಲು ಸುಮಾರು ಒಂದು 15 ವರ್ಷದಿಂದ ಪರಿಚಯ. ನನ್ನ ಮಿಸ್ಸಸ್ಗೆ ಹರ್ನಿಯಾ ಆಪರೇಷನ್ ಆದ್ರಿಂದ ಡಾಕ್ಟರ್ ರಮೇಶ್ ಅವ್ರ ಪರಿಚಯ ಇತ್ತು. ಇತ್ತೀಚೆಗೆ ಕೋವಿಡ್ ಪ್ರಾಬ್ಲಮ್ ಬಂದಮೇಲೆ ನಾವು ಕಂಟಿನ್ಯೂಸ್ ಆಗಿ ವಾಕ್ ಮಾಡ್ತಲೇ ಇದ್ವಿ. ಏನೂ 1.5 ತಿಂಗಳು 2 ತಿಂಗಳು ಏನೂ ಇರಲಿಲ್ಲ. ಆದರೆ 15 ದಿನ ಹಿಂದೆ ಇದ್ದಕ್ಕಿದ್ದಾಗ ಸ್ವಲ್ಪ ಸುಸ್ತು ಶುರುವಾಯಿತು. ಆ ಸುಸ್ತು ಏನೋ ನಾರ್ಮಲ್ ಅಂತ ಹೇಳಿ ಡಾಕ್ಟರ್ ಹತ್ರ ತೊಗೊಂಡ್ವಿ, ಏನೂ ಹೆಲ್ಪ್ ಆಗಲಿಲ್ಲ. ಸೊ ಕೊನೆಗೆ AV ಹಾಸ್ಪಿಟ್ಲಿಗೆ ಬಂದ್ವಿ. ನಮಗೆ ರಮೇಶ್ ಅವರು ಬ್ಯುಸಿ ಇದ್ದರು. ಅವಾಗ ಶೆಣೈ ಸಿಕ್ಕಿದ್ರು. ಸೊ ಗಣೇಶ್ ಶೆಣೈ ಅವರು ಮೊದಲ ಅಪ್ರೋಚಲ್ಲೇ ನಮಗೆ ಏನೂ ಇಲ್ಲ, ಇದು ಕ್ಲಿಯರ್ ಆಗುತ್ತೆ ಬಿಡಿ, ಏನಲ್ಲ ನಥಿಂಗ್ ಟು ವರಿ ಅಂತ ಹೇಳಿ 10 ನಿಮಿಷದಲ್ಲೆಲ್ಲ ಟೆಸ್ಟ್ಗಳು ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ, ತುಂಬ ಕ್ಯಾಶುವಲ್ಲಾಗಿ ನಗ್ನಗ್ತಲ್ಲ ಹೇಳಿ. ಸೊ ನನಗೆ ನನ್ನ ಮಿಸ್ಸಸ್ ಇಬ್ರಿಗೂ ಟೆಸ್ಟ್ ಮಾಡಿ ಹೋಮ್ ಕ್ವಾರಂಟೈನ್ಗೆ ರೆಕಮೆಂಡ್ ಮಾಡಿದ್ರು. ಆಮೇಲೆ ಎಲ್ಲ ಕಿಟ್ ಕೊಟ್ಟರು, ಅದರಲ್ಲಿ ಇರೋದೆಲ್ಲ ವಿಡಿಯೋ ಇದೆ ನೋಡಿ ಅಂತೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಮನೆಗೆ ಹೋಗಿ 4-5 ದಿನ ಇದ್ವಿ. ಸೊ ಮತ್ತೆ ಇವತ್ತಿನಿಂದ ನಾವು ಹಾಸ್ಪಿಟ್ಲ್ ಕ್ವಾರಂಟೈನ್ಲಿದ್ದೀವಿ.
ಆರಾಮಾಗಿ ಏನಿಲ್ಲ, ಸುಸ್ತೆಲ್ಲ ಕಡಿಮೆ ಆಗಿದೆ. ಇನ್ನೊಂದು 5 ದಿನ ಇದ್ಬಿಟ್ರೆ ಆರಾಮ ನಮ್ಮ ಮನೆಗೆ ಹೋಗ್ಬೋದು. ಸೊ ಏನಂದರೆ ಇದರಲ್ಲಿ ಡಾಕ್ಟ್ರ್ ಅಪ್ರೋಚ್ ತುಂಬ ಚೆನ್ನಾಗಿದೆ. ಒಂಥರ ಇದು ಕಾಯಿಲೆನೇ ಅಲ್ಲ ಅನ್ನೋ ಥರದಲ್ಲಿ ನಿಮಗೆ ಕನ್ವಿನ್ಸ್ ಮಾಡಿ ನಿಮ್ಮನ್ನು ಧೈರ್ಯ ತುಂಬ್ತಾರೆ. ಅದಕ್ಕೆ ತಕ್ಕನಾಗಿ ಸುಸ್ತು ದಿನಕ್ಕೆ ಕಡಿಮೆ ಆಗ್ತಿದೆ. ಇನ್ಯಾವ ಥರದ ಪ್ರಾಬ್ಲಮ್ ನಮಗಿಲ್ಲ, ರೆಸ್ಪಿರೇಟ್ರಿ ಆಗಲಿ ಅದಾಗಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ವಿ ಆರ್ ಎಂಜಾಯಿಂಗ್. ಸೊ ಪ್ರತಿದಿನ ವಿಡಿಯೋ ಕಾಲ್ ಮಾಡ್ತಾರೆ. ಸೊ ಡಾಕ್ಟ್ರ್ ಹತ್ರ ಮಾತಾಡ್ತೀನಿಗಿಂತ ಫ್ರೆಂಡ್ ಜೊತೆ ಮಾತಾಡೋ ಥರ ಮಾತಾಡಿ ಕ್ಯಾಶುವಲ್ಲಾಗಿ ನಗಿಸಿ ನಮ್ಮನ್ನು ಕ್ಲೋಸ್ ಮಾಡ್ತಾರೆ ಅವತ್ತಿನ ಡೇ. ಸೊ ದಿಸ್ ಇಸ್ ಎ ಪಾಸಿಟಿವ್ ಅಪ್ರೋಚ್. ಸೊ ಧೈರ್ಯವಾಗಿ ಹೋಮ್ ಕ್ವಾರಂಟೈನ್ ಅಲ್ಲ ಹಾಸ್ಪಿಟ್ಲ್ ಕ್ವಾರಂಟೈನ್ಲಿದ್ದು ಆರಾಮಾಗಿ ರಿಲ್ಯಾಕ್ಸ್ ಇರ್ಬೋದು. ಥ್ಯಾಂಕ್ ಯು. Hi everyone, I'm Srinivas here, and I got positive COVID on 6th of this month, and I went to AV Nursing Home, met Ganesh doctor, and he's very friendly doctor and very nice of him. I got a total treatment with him, and I am today so happy, and almost 90% of symptoms, everything is become normal. My day-to-day activity is also slowly I'm moving on to the normal levels. I'm so happy, and I would like to thank Ganesh, the doctor. He's not only a doctor, he's just like a friend for me now. And he's treated me in such a way, I'm so happy for it. Thank you, and thank you doctor for treating me well.